ಹಾಯ್, ನಾನಿವತ್ತು ಬೇಸ್ಲೈನ್ ಜೊತೆಗೆ ಬೀಡ್ಸ್ನ ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ನಾನು ಯಾವ ರೀತಿ ಥ್ರೆಡ್ ಇಟ್ಕೋಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದೆ ನೋಡಿ. ಅದೇ ರೀತಿ ಇಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಸಿಂಗಲ್ ಲಾಕ್ ಆಯಿತು. ಯಾವುದಕ್ಕೆ ಆಗಲಿ 2 ಲಾಕ್ ಮಾಡ್ಕೋಬೇಕು ನೋಡಿ. ಇನ್ನೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. 2 ಲಾಕ್ ಮುಗಿದಿದೆ. ಈಗ ನೋಡಿ ಬೀಡನ್ನ ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಥ್ರೆಡ್ಡನ್ನು ನಾವು ಮೇಲೆ ಎಳ್ಕೋಬೇಕು. ಈ ರೀತಿ 6 ಎಳೆನೂ ನೀಟಾಗಿ. ಆನಂತರ ಒಂದು ಬೀಡ್ ತೊಗೊಂಡು ಮೊದಲು ಕ್ರೋಶದೊಳಗಡೆ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕ್ರೋಶದೊಳಗಡೆ ಇನ್ಸರ್ಟ್ ಮಾಡಿಕೊಂಡು ನೂಲು ಸ್ವಲ್ಪ ಉದ್ದ ಬಿಟ್ಕೊಂಡು ನೋಡಿ 6 ಎಳೆನೂ ಆ ಕ್ರೋಶದಲ್ಲಿ ಇಟ್ಕೊಂಡು ನಮ್ಮ ಕೈಯಲ್ಲಿರೋ ನೂಲು ಎರಡೂ ಕೂಡ ಟೈಟಾಗಿರಬೇಕು ನೋಡಿ. ಈ ರೀತಿ ಟೈಟಾಗಿದ್ದಾಗ ನಾವು ಬೀಡನ್ನ ಆ ನೂಲು ಒಳಗಡೆ ತೊಗೊಂಡು ಈ ರೀತಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಅರ್ಥ ಆಗ್ತಿದೆಯಾ ನೋಡಿ. ಈ ರೀತಿ ಬೀಡ್ ಲಾಕ್ ಮಾಡಿ ಈಗ ನೇರವಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಒಂದು ಬೀಡ್ ಇನ್ಸರ್ಟ್ ಆಯಿತು. ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿ. ಇವಾಗ 4 ಚೈನ್ಗಳನ್ನ ಹಾಕೋತಿದ್ದೀನಿ. ಚೈನ್ ಹಾಕೋದು ಹೋದ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. 2 ಚೈನ್ ನೋಡಿ. 1 ಚೈನ್ ಆಯಿತು, 2 ಚೈನ್ ಆಯಿತು, 3 ಚೈನ್, 4 ಚೈನ್. ಬೇಬಿ ಕುಚ್ಚು ಹಾಕೋದಕ್ಕೆ 4 ಚೈನ್ ಸಾಕು. 4 ಚೈನ್ ಹಾಕಿ ಸ್ಟ್ರೈಟ್ ಇಟ್ಕೊಂಡು ಅದನ್ನು ಕೂಡ ಒಂದು ಸಿಂಗಲ್ ಲಾಕ್ ಮಾಡ್ತೀನಿ ನೋಡಿ. ಸಿಂಗಲ್ ಲಾಕ್ ನೋಡಿ. ನಾವು ಕ್ರೋಶನ ಚುಚ್ಚಬೇಕಾದ್ರೆ ಸ್ವಲ್ಪ ಅದನ್ನು ಒಳಗಡೆ ದೂಕಬೇಕು. ಆಗ ಒಳಗಡೆ ದೂಕಿದಾಗ ಇಲ್ಲಿ ಹೋಲ್ ಜಾಸ್ತಿ ಆಗುತ್ತಲ್ಲ, ಆವಾಗ ನೀಟಾಗಿ ಥ್ರೆಡ್ ಬರುತ್ತೆ. ನಾನು ಸ್ವಲ್ಪ ದೂಕಿದ್ರಿಂದ ಈ ರೀತಿ ಆಗ್ತಿದೆ ಅಷ್ಟೇ ನೋಡಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಬೀಡ ಇನ್ಸರ್ಟ್ ಮಾಡ್ತೀನಿ ನೋಡಿ. ಇನ್ನೊಂದು ಬೀಡ್ ತೊಗೊಂಡು ಅದೇ ರೀತಿ ಫಸ್ಟು ಬೀಡನ್ನ ಕ್ರೋಶಾಗೆ ನೀಟಾಗಿ ಹಾಕ್ಕೊಂಡು, ಬೇಕಾದ್ರೆ ನಾವು 2-3 ಬೀಡ್ ಹಾಕೋಬೋದು. ಹಿಂಸೆ ಆಗುತ್ತೆ ಅನ್ನೋರು ಒಂದೊಂದೇ ತೊಗೊಂಡು ಈ ರೀತಿ ಹಾಕೋಬೋದು ನೋಡಿ. ಎಷ್ಟು ನೀಟಾಗಿ ಬರ್ತಾಯಿದೆ. 6 ಎಳೆ ದಾರನೂ ಒಂದು ಮಿಸ್ ಆಗ್ತಿಲ್ಲ. ಈ ರೀತಿ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆಯಿತು. ಇವಾಗ ಸಿಂಗಲ್ ಲಾಕ್ ಸ್ಟ್ರೈಟಿಗೆ ಇಟ್ಕೊಂಡು ಇನ್ನೊಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ. ಇವಾಗ ಮತ್ತೆ 4 ಚೈನ್ಗಳನ್ನ ಹಾಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್. ವಿಡಿಯೋನ ನಿಧಾನಕ್ಕೆ ನೋಡ್ಕೊಂಡ್ರೆ ನಿಮಗೆಲ್ಲನೂ ಅರ್ಥ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಧಾನವಾಗಿ ನೋಡ್ಕೊಳ್ಳಿ ನೋಡಿ. ಒಂದು ಸಿಂಗಲ್ ಲಾಕ್ ಗೊತ್ತಾಗ್ತಿದೆಯಾ ಯಾವ ರೀತಿ ಬೀಡನ್ನ ಇನ್ಸರ್ಟ್ ಮಾಡೋದು ಅಂತ ನೋಡಿ. ಬೇಬಿ ಕುಚ್ಚು ಕಟ್ಟುವಾಗ ಇದೇ ಬೀಡು ಅಂತ ಅಲ್ಲ, ನಮ್ಗೆ ಯಾವ ರೀತಿ ಯಾವ ಶೇಪಿನ ಬೀಡ್ ಬೇಕಾದರೂ ನಾವು ಇದೇ ರೀತಿ ಇನ್ಸರ್ಟ್ ಮಾಡಿಕೊಂಡು ಬೇಬಿ ಕುಚ್ಚನ್ನ ಕಟ್ಕೋಬೋದು. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಮತ್ತು ಸಿಂಪಲಾಗಿ ಬೇಕು ಅನ್ನೋರು ಈ ರೀತಿ ಕುಚ್ಚನ್ನ ಹಾಕೋಬೋದು ನೋಡಿ. ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ನೂಲು ಮಿಸ್ ಆಗದೇ ಇರೋ ರೀತಿ ನೀವು ನೋಡ್ಕೋಬೇಕು ನೋಡಿ. ಗೊತ್ತಾಗ್ತಿದೆಯಾ ನಾನು ಯಾವ ರೀತಿ ಲಾಕ್ ಮಾಡ್ತಾಯಿದ್ದೀನಿ ಅಂತ. ಯಾವಾಗಲೂ ಕ್ರೋಶ ನೂಲು ಕೆಳಗಡೆಯಿಂದ ನಮ್ಮ ಬೆರಳು ಯಾವ ಕಡೆ ಇರುತ್ತೋ ಆ ಕಡೆಯಿಂದ ಹೋಗಿ ಹಿಂದೆಯಿಂದ ಬರಬೇಕು ನೋಡಿ. ಮತ್ತೆ 4 ಚೈನ್ ಹಾಕೋಣ. 1 2 3 4. 1 ಸಿಂಗಲ್ ಲಾಕ್. ನೋಡಿ. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ. ಬೀಡ್ ಆ್ಯಡ್ ಮಾಡೋದಕ್ಕೆ ಮುಂಚೆ ಆ 6 ಥ್ರೆಡ್ ಇರುತ್ತಲ್ಲ, ಅದು ಸ್ವಲ್ಪ ಉದ್ದ ಇಟ್ಕೊಂಡಿರಬೇಕು. ಒಂಚೂರು ನಮ್ಮ ಬೆರಳು ಎಳೆದ್ಬಿಟ್ರೂ ಒಳಗಡೆ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಲೆಂತಿಯಾಗಿ ಇಟ್ಕೊಂಡ್ರೆ ಈ ರೀತಿ ನೋಡಿ 6 ಪೋಣಿಸ್ಕೊಂಡು
ನೋಡಿ 6 ಎಳೆ ದಾರದಲ್ಲೂ ನೋಡಿ ಈ ನೂಲು ಎರಡೂ ಕೂಡ ಟೈಟ್ ಇದ್ರೇ ಆ ಬೀಡು ನೀಟಾಗಿ ಹೋಗೋದು. ಲೂಸ್ ಇದ್ದರೆ ಒಂದೊಂದು ಬಿಟ್ಕೊಬಿಡುತ್ತೆ. ನೋಡಿ ಅದನ್ನು ಮುಂದೆ ತೋರಿಸ್ತೀನಿ ಯಾವ ರೀತಿ ಬಿಟ್ಕೊಳ್ಳುತ್ತೆ ಅನ್ನೋದನ್ನು. ನೋಡಿ ಆ ಥರ ಎರಡೂ ಟೈಟ್ ಇದ್ದರೆ ಬೀಡು ನೀಟಾಗಿ ಹೋಗುತ್ತೆ. ನೋಡಿ ಈ ರೀತಿ ಸಿಂಗಲ್ ಲಾಕ್ ಮತ್ತು 4 ಚೈನ್ ಮಾಡ್ಕೋತಾ ಇದ್ದೀನಿ. 2 ಚೈನ್, 3 ಚೈನ್, 4 ಚೈನ್. ನೋಡಿ ಇದನ್ನು ಲಾಕ್ ಮಾಡಬೇಕಾದ್ರೆ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೋಬೇಕು, ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ ಇವಾಗ ಲಾಕ್ ಆಗಿದೆ. ಈಗ ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೋಡಿದ್ರಾ ಎಷ್ಟು ಈಸಿಯಾಗಿ ಹೋಗುತ್ತೆ ಅಂದರೆ, ನೂಲನ್ನ ನಾವು ಎರಡೂ ಕಡೆನೂ ಟೈಟಾಗಿ ಹಿಡ್ದಿರ್ಬೇಕು. ಮೇನ್ ಒನ್ ಅದು. ನೋಡಿ ಇದೇ ರೀತಿ ಒಂದು ಬೀಡ್. ನೀವು ಬೇಕಾದರೆ ಒಂದು ಬೀಡ್ ಬೇಡ ಅಂದರೆ ಬೇರೆ ಥರ ಒಂದು ಮಧ್ಯ ಬೇರೆ ಫ್ಲವರ್ ಥರ ಒಂದು ಬೀಡ್ ಹಾಕ್ಕೊಂಡು ಮತ್ತೆ ಇದೇ ಸರ್ಕಲ್ ಥರ ಒಂದು ಬೀಡ್ ಹಾಕ್ಕೋಬೋದು. 3 ಬೀಡ್ ಜೊತೆಗೂ ಹಾಕ್ಕೋಬೋದು. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ತೋರಿಸ್ಕೊಡ್ತೀನಿ ಬೇರೆ ಬೇರೆ ವಿಡಿಯೋದಲ್ಲಿ ಬೇರೆ ಬೇರೆ ಡಿಸೈನ್ನ. ನೋಡಿ ಈ ರೀತಿ ಅಗಲ ಮಾಡಿಕೊಂಡ್ರೆ 6 ಎಳೆನೂ ಗೊತ್ತಾಗುತ್ತೆ. 6 ಎಳೆಯಲ್ಲಿ ನೋಡಿ ಈ ಥರ ಒಂದು ಎಳೆನೂ ಮಿಸ್ ಆಗೋದು ಏನಕ್ಕೆ ಅಂದರೆ, ನೂಲು ಆ ಕಡೆನೂ ಲೂಸ್ ಇದ್ದು ಈ ಕಡೆನೂ ಲೂಸ್ ಆಗಿದ್ದಾಗ ಈ ರೀತಿ ಒಂದೊಂದು ಥ್ರೆಡ್ಡು ಮಿಸ್ ಆಗಿಬಿಡುತ್ತೆ. ಅದಕ್ಕೆ ನಾವು ನೂಲನ್ನು ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು ಫಸ್ಟು. ನೋಡಿ ನೂಲು ಟೈಟಾಗಿಲ್ಲ ಅಂದರೆ ಈ ರೀತಿ ಬೀಡು ಒಂದೊಂದು ಲೇಯರು ಹೋಗ್ಬಿಡುತ್ತೆ. ನೋಡಿ ಈಗ ಇನ್ನೊಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಎರಡೂ ಕಡೆಯೂ ಈ ರೀತಿ ಟೈಟಾಗಿರಬೇಕು. ನೋಡಿ ಎರಡೂ ಕಡೆಯೂ ಟೈಟಾಗಿಲ್ಲ ಅಂದರೆ ಈ ರೀತಿ ಮಿಸ್ ಆಗುತ್ತೆ. ನೋಡಿ ನೀಟಾಗಿ ಎರಡೂ ಕಡೆಯೂ ಟೈಟ್ ಮಾಡಿ ಇಟ್ಕೊಂಡು ನೋಡಿ ಎರಡೂ ಕಡೆ ನೋಡಿ ಇಲ್ಲೂ ಟೈಟ್ ಇರಬೇಕು, ಇಲ್ಲೂ ಟೈಟ್ ಇರಬೇಕು. ಆವಾಗ ಅದು ನೀಟಾಗಿ ಥ್ರೆಡ್ ಒಳಗಡೆ ಹೋಗುತ್ತೆ. ನೋಡಿದ್ರಲ್ವಾ? ಗೊತ್ತಾಗ್ತಿದೆಯಾ? ನೋಡಿ ಈ ಥರ ಮಿಸ್ ಆದ್ರೂ ಮತ್ತೆ ಕೂಡ ನಾವು ಆ ಕ್ರೋಶನ ಆಚೆ ತೆಗೆದುಬಿಟ್ಟು ಮತ್ತೆ ಆ ಥ್ರೆಡ್ನ ಈ ರೀತಿ ಎಳ್ಕೊಬೋದು. ಏನೂ ತೊಂದರೆ ಆಗೋದಿಲ್ಲ ನೂಲು ಕ್ರೋಶದಿಂದ ಆಚೆ ಬಂದ್ರೂ. ನೋಡಿ ಈ ರೀತಿ ಸಿಂಪಲ್ಲಾಗಿ ಬೇಸ್ ಲೈನ್ ರೆಡಿಯಾಗಿದೆ. ಇದಕ್ಕೆ ನಿಮಗೆ ಸ್ಯಾರಿ ಯಾವ ಕಲರ್ ಇರುತ್ತೋ ಆ ಕಲರ್ದು ಕುಚ್ಚು ಕಟ್ಕೊಂಡ್ರೆ ಬೇಬಿ ಕುಚ್ಚು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ ಈ ಬೀಡ್ಸ್ನ ಬಳಸಿ ನಾನು ಬೇಸ್ ಲೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಮತ್ತೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ನೋಡಿ ಮಿಸ್ ಆದ್ರೂ ಈ ರೀತಿ ನೀಟಾಗಿ ನಿಧಾನವಾಗಿ 6 ಎಳೆನೂ ಕೂಡ ಕ್ರೋಶಾಗೆ ತಗೋಬೋದು. ಕಾಣಿಸ್ತಿದೆಯಾ? ನೋಡಿ ಇನ್ನೊಂದ್ಸಲಿ ಬೀಡ ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಎರಡೂ ಸೈಡು ಟೈಟಾಗಿ ಇಟ್ಕೊಳ್ಳಿ ನೀವು. ಆಗ ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ನಿಮ್ಗೇನಾದರೂ ಗೊತ್ತಾಗ್ತಿಲ್ಲ ಅಂದರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ನಾನು ಹೇಳ್ಕೊಡ್ತೀನಿ ನಿಧಾನಕ್ಕೆ, ಇನ್ನೂ ನಿಧಾನಕ್ಕೆ ಹೇಳ್ಕೊಡ್ತೀನಿ. ಗೊತ್ತಾಗ್ತಿದೆಯಾ ಯಾವ ರೀತಿ ಇನ್ಸರ್ಟ್ ಆಗ್ತಿದೆ ಬೀಡ್ಸ್ ಅಂತ? ನೋಡಿ ಇವಾಗ ಲಾಕ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಲಾಕ್ ಮಾಡಬೇಕು. ಕ್ರೋಶದಲ್ಲಿ ಹೇಗಂದರೆ ಒಂದೆಳೆ ಬಿಚ್ಕೊಂತು ಅಂದರೆ ಫುಲ್ಲು ಉದ್ದಕ್ಕೂ ಬ್ಯಾಕ್ ಟು ಬ್ಯಾಕ್ ಬಿಚ್ಕೊತಾನೆ ಇರುತ್ತೆ. ಅದಕ್ಕೆ ಲಾಕ್ ಮಾಡಬೇಕಾದ್ರೆ ನೀಟಾಗಿ ಲಾಕ್ ಮಾಡ್ಕೋಬೇಕು. 1 ಚೈನ್, 2 ಚೈನ್. ನೋಡಿ ಹೆಂಗೆ ಲಾಕ್ ಮಾಡೋದು ಲಾಸ್ಟ್ ಲಾಕು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋಣ.
ಎರಡೂ ಥ್ರೆಡನ್ನು ಸ್ವಲ್ಪ ಲೂಸಾಗಿ ಇಟ್ಕೊಳ್ಳಿ. ಯಾವುದು ಬೇಡದೇ ಇರೋದು ಅದನ್ನು ತೆಗೆದುಬಿಟ್ಟು ಆ ಸೀರೆಯಲ್ಲಿ ಉಳ್ಕೊಂಡಿರುವಂಥ ಲೈನ್ನ ಟೈಟ್ ಮಾಡೋಣ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇದಕ್ಕೆ ನಾನು ಬೇಬಿ ಕುಚ್ಚು ಹಾಕ್ತಾಯಿದ್ದೀನಿ. ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಒಂದು ಬೇಬಿ ಕುಚ್ಚು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅನ್ನೋಕ್ಕೆ. ನೋಡಿ ಇಷ್ಟನ್ನೇ ಯೂಸ್ ಮಾಡಿ ನಾನು ಕ್ರೋಶಾ ಜೊತೆಗೆ ಬೀಡ್ಸ್ ಹಾಕಿರೋದು. ನೋಡಿ ಇವಾಗ ಕುಚ್ಚು ಕಟ್ತಾ ಇದ್ದೀನಿ. ನೋಡಿ ಇದು ಪುಟ್ಟದು ಬೇಬಿ ಕುಚ್ಚು ಕಟ್ಟಿರೋದು ತುಂಬ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅದರಲ್ಲೂ ರೇಷ್ಮೆ ಸೀರೆ, ಮೈಸೂರು ಸಿಲ್ಕು ಆ ಥರ ಸೀರೆಗಳಿಗಂತೂ ನೋಡಿ ಚೆನ್ನಾಗಿ ಕಾಣುತ್ತೆ. ಲಾಸ್ಟಿಗೆ ಆ ಎರಡು ಹೆಡ್ಜಲ್ಲೂ ಕೂಡ ನಾನು ಫ್ಯಾಬ್ರಿಕ್ ಗ್ಲೂ ಹಾಕ್ಬಿಟ್ಟು ಅಂಟಿಸ್ತಾ ಇದ್ದೀನಿ. ಫ್ಯಾಬ್ರಿಕ್ ಗ್ಲೂ ಹಾಕೋದ್ರಿಂದ ನೀಟಾಗಿ ಅಂಟ್ಕೊಳ್ಳುತ್ತೆ, ಬಿಟ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ ಎರಡು ಕಡೆನೂ ನೋಡಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸಿದ್ದೀನಿ. ಅದು ಕಾಣಿಸೋದಿಲ್ಲ ಫುಲ್ ಡ್ರೈ ಆದಮೇಲೆ. ಆಮೇಲೆ ನೀಟಾಗಿ ಎಲ್ಲ ಕುಚ್ಚನ್ನು ಕೂಡ ಒಂದು ಸಮನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು.